ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟ್ರೇಡಿಂಗ್ ಆನ್ ವೀಲ್ಸ್ ವಿತ್ ಹರಿ. ನಾನು ನಿಮ್ಮ ಹರೀಶ್. ಬ್ಯಾಕ್ ಟು ಅವರ್ 29th of August ಅನಾಲಿಸಿಸ್ ಯಾವ ರೀತಿ ಇರುತ್ತೆ, 28th ಇವತ್ತು ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ, ಯಾವ ರೀತಿ ಆಯಿತು ಅನ್ನೋದನ್ನು ಕ್ವಿಕ್ ಸಮರಿಯಲ್ಲಿ ಒಂದು ಚೆಕ್ ಮಾಡಿ ನೋಡುವ. ಓಕೆ, ಸೊ ನೆನ್ನೆ ಕ್ಲೀನಾಗಿ ಡಿಸ್ಕಸ್ ಮಾಡಿದ ಪ್ರಕಾರ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ 19,329 19,330 ಏನಾದರೂ ಬ್ರೇಕ್ ಮಾಡಿದಲ್ಲಿ ನಮ್ಮ ವ್ಯೂ ಬಂದು ಕಾಲ್ ಬುಲ್ಲಿಶ್ ಆಗಿರುತ್ತೆ. ಬಟ್ ನೆನ್ನೆ ನಮ್ಮ ಒಂದು ವ್ಯೂ ಇಟ್ ವಾಸ್ ಮೇಜರ್ಲಿ ಟುವರ್ಡ್ಸ್ ಡೌನ್ ಮಾರ್ಕೆಟ್. ಇಲ್ಲಿ ನೋಡಿರ್ಬೋದು ನೀವು, ನಾವು ಪ್ಲ್ಯಾನ್ ಮಾಡಿದ್ದು ಡೌನ್ ಮಾರ್ಕೆಟ್ಗೆ TP1 TP2 TP3 160ವರೆಗೂ ಇತ್ತು. ಸೊ ನಮ್ಮ ಒಂದು ಮಾರ್ಕೆಟ್ ಶುಕ್ರವಾರ ಕ್ಲೋಸ್ ಆದಮೇಲೆ ಡೌ ಜೋನ್ಸ್ ಅಂದರೆ US ಮಾರ್ಕೆಟ್ ಏನಿದೆಯೋ ಅದು ಒಂದು ಸ್ಟೆಬಿಲಿಟಿಯಲ್ಲಿ ಮಾರ್ಕೆಟ್ ಒಂದು ಬುಲ್ಲಿಶ್ ಟ್ರೆಂಡನ್ನು ಕೊಟ್ಟಿದೆ. ಸೊ ಫ್ರೈಡೇ ನಮಗೆ US ಮಾರ್ಕೆಟ್ ಕ್ಲೋಸ್ ಆದಾಗ ಸಮ್ವೇರ್ ವಿ ಪ್ರೆಡಿಕ್ಟೆಡ್ ಮಾರ್ಕೆಟ್ ವಿಲ್ ಗೋ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಇವತ್ತು ಅದೇ ಪ್ರಕಾರ ವಿ ಸ್ಟಿಕ್, ಅಂದರೆ ನಮ್ಮ ಅನಾಲಿಸಿಸ್ ಏನಿರುತ್ತೋ ನಾವು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು ಒಳ್ಳೆಯ ಒಂದು ರಿಟರ್ನ್ಸ್ ಬರಲಿಕ್ಕೆ. ಸೊ ನಾವಿಲ್ಲಿ 19,330 ನಾವು ಕನ್ಸಾಲಿಡೇಷನ್ ಮಾಡಿ ಒಂದು ಅಪ್ಬ್ರೇಕ್ ಕೊಡುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ವಿ. ಸೊ ಈ ಒಂದು ಇದರಲ್ಲಿ ಟಾರ್ಗೆಟ್ಸ್ ನಮಗೆ ಬಂದು ಮೇಲ್ಗಡೆ 19,360 65 ಇತ್ತು. ಅದು ಬಿಟ್ಟರೆ 19,400 ಇನ್ನೊಂದು ಟಾರ್ಗೆಟ್ 2 ಇತ್ತು. ಸೊ ನೀವತ್ತಿಲ್ಲಿ ನೋಡಿದ್ರೆ ಇಲ್ಲಿ ಮಾರ್ಕೆಟ್ ಓಪನ್ ಆಗಿ ಒಂದು ಕಂಪ್ಲೀಟ್ ವಾಲಟೈಲಿಟಿ ಇತ್ತು ಬೆಳಗಿನ ಮಾರ್ಕೆಟಲ್ಲಿ. ಸೊ ಓಪನ್ ಆಯಿತು, ಕೆಳಗೆ ಬಂತು, ವಾಪಸ್ ಮೇಲೋಯ್ತು, ಕೆಳಗೆ ಬಂತು, ತಿರ್ಗಾ ಮೇಲೋಯ್ತು. ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗಿ ನಮ್ಮ ಪ್ಲ್ಯಾನ್ ಪ್ರಕಾರ 19,320 ಇಲ್ಲಿ ಒಂದು ಬ್ರೇಕ್ಔಟನ್ನು ಕೊಡುತ್ತೆ. ಸೊ ನಮ್ಮ ಒಂದು ವ್ಯೂ ಬಂದು ನಿನ್ನೆ ಬೇರಿಶ್ ಆಗಿದ್ದರಿಂದ ಸೊ ವಿ ಆರ್ 100% ಶ್ಯೂರ್ ಎಲ್ಲಾದರೂ ಒಂದು ಕಡೆಯಿಂದ ರಿಜೆಕ್ಷನ್ ತೊಗೊಳುತ್ತೆ. ಬಿಕಾಸ್ ಇಲ್ಲಿ ಮಾರ್ಕ್ ಮಾಡಿದ್ದೆಲ್ಲ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ನಮಗೆ 19,400 ಬ್ರೇಕ್ ಆಗೋವರೆಗೂ ಈ ಒಂದು ಲೈನ್ಗಳು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನಾವು ನೋಡಿದ್ದಲ್ಲಿ ವಾಪಸ್ ನಮಗೆ ಇಲ್ಲೊಂದು ಬಂದಾಗ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಮಗಿಲ್ಲಿ ಪುಟ್ ಸೈಡಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾವು ನಮ್ಮ ಒಂದು ಬ್ರೇಕ್ ಲೈನನ್ನು ನಾವು ಈ ಒಂದು ರೇಂಜಲ್ಲಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಸೊ ವಿ ಮಿಸ್ಡ್ ಔಟ್ ಆನ್ ಇದು. ಬಟ್ ಗುಡ್ ಥಿಂಗ್ ಇಸ್ ವಿ ಡೆಂಟ್ ಎಕ್ಸಿಟ್ ವಿತ್ ರೆಡ್, ವಿ ಕೇಮ್ ಔಟ್ ವಿತ್ ಗ್ರೀನ್. ಓಕೆ, ಸೊ ನಾಳೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕಾಗತ್ತೆ ಅನ್ನೋದನ್ನು ಚೆಕ್ ಮಾಡಿ ನೋಡೋಣ. ನಾನೆಲ್ಲ ಡ್ರಾಯಿಂಗ್ಸನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಆಲ್ ಡ್ರಾಯಿಂಗ್ಸ್ ಆರ್ ರಿಮೂವ್. ಕ್ಯಾಮ್ರಿಲ್ಲಾ ಪಿವಟನ್ನು ನಾನು ಕ್ಲೋಸ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ದ ಕ್ಯಾಲೆಂಡರ್ ಲುಕ್ಸ್ ಲೈಕ್. ನಾವು ಡೇ ಒಂದು ಇದಕ್ಕೆ ಹೋಗೋಣ. ಓಕೆ, ಸೊ ನಮ್ಮ ದಿನನಿತ್ಯದ ಒಂದು ಪ್ರಾಕ್ಟೀಸ್ ಏನಿರುತ್ತೆ, ನಾವು ಒಂದು ಟ್ರೆಂಡ್ ಲೈನನ್ನು ನಾವು ಫಾರ್ಮ್ ಮಾಡ್ತೀವಿ. ಸೊ ಬಾಟಮಲ್ಲಿ ನಮ್ಮದು ಟ್ರೆಂಡ್ ಲೈನ್ ಯಾವ್ದು ಫಾರ್ಮ್ ಆಗುತ್ತೆ, ಇನ್ಮೇಲಿಂದ ಒಂದು ಕೆಲಸ ಮಾಡೋಣ. ನಾವು ಟ್ರೆಂಡ್ ಲೈನ್ಸ್ಗೆ ನಾವು ಬ್ಲೂ ಕಲರನ್ನು ಕಲರ್ ಕೋಡಿಂಗ್ ಕೊಟ್ಕೊಳ್ಳೋಣ. ಸೊ ಇಟ್ ವಿಲ್ ಬಿಕಮ್ ಈಸಿಯರ್ ಫಾರ್ ಅಸ್. ಸೊ ಇಲ್ಲಿ ನೋಡಿ, ಇದೊಂದು ನಮಗೆ ಇದು ನಮ್ಮದು ಬಾಟಮ್ ಟ್ರೆಂಡ್ ಲೈನ್ ಆಗುತ್ತೆ. ಸೊ ಕಲರ್ ನಾನು ಚೇಂಜ್ ಮಾಡ್ತೀನಿ ಡಾರ್ಕ್ ಬ್ಲೂಗೆ. ಸೊ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ನಮಗೆ ಈ ಒಂದು ಇದು ಬಂದರೆ ನಮಗೆ ವಿ ಕ್ಯಾನ್ ಕನ್ಸಿಡರ್ ಐ ಥಿಂಕ್ ವಿಲ್ ಕೀಪ್ ಇಟ್ ಇನ್ ಡಾಟೆಡ್ ಲೈನ್ಸ್, ಇಟ್ ವಿಲ್ ಬಿ ಮಚ್ ಈಸಿಯರ್. ಸೊ ಇದನ್ನು ನಾವು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡ್ಕೊಳ್ಳೋಣ. ಸೊ ನಮಗೆ ನೀಟಾಗಿ ಗೊತ್ತಾಗುತ್ತೆ ಕೆಳಗಡೆ ಎಲ್ಲಿದೆ ಅಂತ. ಓಕೆ, ಆಮೇಲೆ ನಮಗೆ ಮೇಲ್ಗಡೆ ಟ್ರೆಂಡ್ ಲೈನ್ ಬಂದು ಅರೌಂಡ್ ಈ ಒಂದು ರೇಂಜಲ್ಲಿ ಶುರುವಾಗಿ ಸೊ ನೀವಿಲ್ಲಿ ನೋಡಿದ್ರೆ ಮಾರ್ಕೆಟ್ ತುಂಬ ಸಲ ಈ ಒಂದು ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಇಲ್ಲಿ ಒಂದು ಸಲ ಬ್ರೇಕ್ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಸಸ್ಟೇನ್ ಆಗಿಲ್ಲ. ಇಮಿಡಿಯೇಟ್ಲಿ ವಾಪಸ್ ನಮ್ಮ ಸಪೋರ್ಟ್ ಝೋನಿಗೆ ಬಂದು ವಾಪಸ್ ಇಲ್ಲಿ ಬ್ರೇಕ್ ಮಾಡಲಿಕ್ಕೆ ಇವತ್ತು ಟ್ರೈ ಮಾಡಿದೆ, ಅನ್ಫಾರ್ಚುನೇಟ್ಲಿ ಬ್ರೇಕ್ ಆಗಿಲ್ಲ. ಸೊ ಈ ಮಾರ್ಕೆಟ್ ಬ್ರೇಕ್ ಆಗೋವರೆಗೂ ನಮ್ಮ ವ್ಯೂ ಏನಿರುತ್ತೋ ವ್ಯೂ ನಮ್ಮದು ಬುಲಿಶ್ ಆಗಿರೋದಿಲ್ಲ, ನಮ್ಮ ವ್ಯೂ ಬಂದು ಬೇರಿಶ್ ವ್ಯೂವೇ ಆಗಿರುತ್ತೆ, ಇಲ್ಲ ನ್ಯೂಟ್ರಲ್ ಆಗಿರುತ್ತೆ. ಸೊ ಇವಾಗ ವಿ ಆರ್ ವೆರಿ ಕ್ಲೋಸರ್ ಟು ಸಪೋರ್ಟ್. ನೀವು ಇಲ್ಲಿ ನೋಡಿದ್ರೆ ಒಂದು ಸಲ ಟ್ರೈ ಮಾಡಿದೆ, 2 3 4 5 6 7. ಸೊ ದಿಸ್ ಇಸ್ ದ 7th ಟ್ರೈ. ಮೇಲ್ಗಡೆಯಿಂದ ಸೆಲ್ಲರ್ಸ್ ಪ್ರೆಷರ್ ಆಗ್ತಾ ಇದ್ದಾರೆ ಕೆಳಗಡೆ ಪುಷ್ ಮಾಡಲಿಕ್ಕೆ. ಸೊ ನೀವು ಬೇಸಿಕಲಿ ಇದರಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ವಾಲ್ಯೂಮ್ ಬೇಸಿಸ್ ಮೇಲೆ ನೀವು ನೋಡಿದ್ರೆ ಪ್ರೆಷರ್ ಮೇಲ್ಗಡೆಯಿಂದನೂ ಜಾಸ್ತಿ ಬರ್ತಾ ಇದೆ, ಕೆಳಗಡೆಯಿಂದನೂ ಈಕ್ವಲೆಂಟ್ ಆಗಿದೆ. ಸೊ ಎಲ್ಲಾದರೂ ಒಂದು ಕಡೆ ಬ್ರೇಕ್ ಇವನ್ ಆಗಲೇಬೇಕಲ್ಲ, ಬಾಟಲ್ ನೆಕ್ ಆಗಲೇಬೇಕು. ಸೊ ವಿ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ದ ಬಾಟಲ್ ನೆಕ್ ಸಿಚುವೇಶನ್ ಆಫ್ ಅವರ್ ಮಾರ್ಕೆಟ್. ಸೊ ಇವಾಗ ನೆಕ್ಸ್ಟ್ ನಾವು 15 minutes ಕ್ಯಾಂಡಲ್ಗೆ ಹೋಗೋಣ. ಓಕೆ, ಸೊ ಈ 15 minutes ಕ್ಯಾಂಡಲಲ್ಲಿ ನಾವು ನೋಡಿದಾಗ ಏನು ಗೊತ್ತಾಗುತ್ತೆ, ಇಲ್ಲಿ ನೋಡಿ. ಸೊ ಇವತ್ತಿನ ಒಂದು ದಿನ ಮಾರ್ಕೆಟ್ ಒಂದು ಅಪ್ ಮೂವನ್ನು ಕೊಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿಂದ ಕೊಡೋಕ್ಕಾಗಿಲ್ಲ, ವಾಪಸ್ ಕೆಳಗಡೆ ಬ್ರೇಕ್ ಆಗಿದೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದರೆ ನಮಗೆ ಸ್ಟ್ರಾಂಗ್ ಸಪೋರ್ಟ್, ಮೇಲ್ಗಡೆ ರೆಸಿಸ್ಟೆನ್ಸ್ ಲೈನ್ ನಮಗೆ ಎಲ್ಲೆಲ್ಲಿ ಕಾಣ್ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿರ್ಬೋದು ನೀವು. ನಮಗೆ ಇಲ್ಲಿ ಮೇಜರ್ ಮೇಲ್ಗಡೆ ಒಂದು ಸಪೋರ್ಟ್ ಬಂದ್ಬಿಟ್ಟು ಇವಾಗ ಅರೌಂಡ್ ಈ ಒಂದು ರೇಂಜಲ್ಲಿದೆ.
340 ಐ ವುಡ್ ಸೇ. ಓಕೆ, ಸೊ 340 ಬಂದ್ಬಿಟ್ಟು ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೈನ್ ಆಗಿರುತ್ತೆ. ಸೊ ನಾನು ಇದನ್ನು ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಆಗಿರುತ್ತೆ. ಸೊ ನಾನು ಇದನ್ನು ರೆಡ್ಡಲ್ಲಿ ಮಾರ್ಕ್ ಮಾಡ್ಕೊತೀನಿ. ಸೊ ಆಮೇಲೆ ನಮಗೆ ಬಾಟಮ್ ಸೈಡಲ್ಲಿ ನಾವು ನೋಡಿದಾಗ ಅರೌಂಡ್ 19,240 ಈ ಒಂದು ಟ್ರೆಂಡ್ ಲೈನ್ ಏನಿದೆಯೋ, ಈ ಒಂದು ಟ್ರೆಂಡ್ ಲೈನ್ ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. 19,240. ಓಕೆ, ಆಲ್ಮೋಸ್ಟ್ ವೆರಿ ಕ್ಲೋಸರ್ ಟು ದ ಸಪೋರ್ಟ್ ಲೈನ್. ಸೊ ಇದನ್ನು ನಾವೇನು ಮಾಡೋಣ, ಸ್ವಲ್ಪ ಥಿಕ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಸೊ ದಟ್ ವಿಲ್ ಬಿಕಮ್ ಈಸಿಯರ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ದ ರೆಸಿಸ್ಟೆನ್ಸ್ ಆ್ಯಂಡ್ ವಿಚ್ ಇಸ್ ದ ಸಪೋರ್ಟ್ ಲೈನ್ ಅಂತ ಹೇಳಿ. ಇಲ್ಲಿ ಸೊ ಮೇಲ್ಗಡೆ 19,340, ಕೆಳಗಡೆ 19,240. ಇದೊಂದು 100 ಇದರ ರೇಂಜಲ್ಲಿ ಇದೆ. ಸೊ ಇದ್ರ ಮಧ್ಯ ಏನು ಬರುತ್ತೆ, ನಮಗೆ ಈ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಸೊ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರೆ ನಮಗೆ ಅಪ್ ಮೂವ್ ಸಿಗುತ್ತೆ. ಸೊ ನೆಕ್ಸ್ಟ್ ನಮಗೆ ಟಾರ್ಗೆಟ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ನೋಡಿದ್ರೆ, ಇಲ್ಲಿ ನೋಡಿ, ನಾವೊಂದು ಆ ಒಂದು ಬೇಸಿಸ್ ಮೇಲೆ ತಗೊಳ್ಳೋಣ. ಸೊ ಅರೌಂಡ್ ಈ ಒಂದು ರೇಂಜು ನಮಗೆ ಇನ್ನೊಂದು ಝೋನ್ ಆಗುತ್ತೆ. ಅರೌಂಡ್ ಇದನ್ನೇ ಅದು 19,366 ಅಂತ ಇಟ್ಕೊಳ್ಳೋಣ. ಇದನ್ನು ನಾನು ಸದ್ಯಕ್ಕೆ ಗ್ರೀನ್ ಮಾಡ್ಕೊತೀನಿ, ಬಿಕಾಸ್ ಇದು ನಮಗೆ ಟೇಕ್ ಪ್ರಾಫಿಟ್ ಝೋನ್ಸ್ ಆಗಿರುತ್ತೆ. ಸೊ ಇದನ್ನು ಬಿಟ್ಟರೆ ನಮಗೆ ನೆಕ್ಸ್ಟ್ ಒಂದು ಬಂದು ಅರೌಂಡ್ 0.3. ಸೊ ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ನಾವು ಈ ರೆಸಿಸ್ಟೆನ್ಸನ್ನು ಏನಾದರೂ ಬ್ರೇಕ್ ಮಾಡಿ ಇನ್ನೂ ಮೇಲೆ ಹೋದರೆ, ಸೊ ಈ ಒಂದು ರೇಂಜ್ ಅರೌಂಡ್ 19,448, ದಿಸ್ ಇಸ್ ದ 0.6 ರೇಂಜ್. ಇನ್ ಕೇಸ್ ಈ 0.6 ರೇಂಜ್ ಏನಾದರೂ ಬ್ರೇಕ್ ಆದರೆ, ಸೊ ಈ ಬ್ರೇಕ್ ಆಗುವ ಇದಕ್ಕೆ ರೇಂಜ್ ಅಂತ ಇರುತ್ತೆ. ಇದು ಸಿಂಗಲ್ ಲೈನ್ ಆಗಿರಲ್ಲ, ಇದು ಒಂದು ರೇಂಜ್ ಇರುತ್ತೆ, ನೀವು ಇಲ್ಲಿ ನೋಡಿರ್ಬೋದು. ಸೊ ಇದೊಂದು ರೇಂಜ್ ಝೋನ್ ಆಗುತ್ತೆ 34 72. 34 72 ಅಲ್ವಾ? ಹಾಂ, 34, 44, 54, 64, 74, 40 ಪಾಯಿಂಟ್ಸ್ದು ಒಂದು ಝೋನ್ ಆಗಿರುತ್ತೆ ಇದು. ಸೊ ಮಾರ್ಕೆಟ್ ಇಲ್ಲಿಗೆ ರೀಚ್ ಆದಾಗ ದೇರ್ ಆರ್ ಹೈ ಚಾನ್ಸಸ್ ಮಾರ್ಕೆಟ್ ಇಲ್ಲೇ ಒಂದು 3 to 4 hours ಇಲ್ಲ 2 to 3 hours ನಮಗೆ ಇಲ್ಲಿ ಕನ್ಸಾಲಿಡೇಟ್ ಮಾಡಿ ಮೇಲ್ಗಡೆ ಬ್ರೇಕಪ್ ಕೊಡುವ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ನಾಳೆ ಈ ಲೆವೆಲ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಲ್ಗಡೆ ಸೈಡಲ್ಲಿ. ಇನ್ ಕೇಸ್ ಇದು ನಮಗೆ ಏನಾದರೂ ಇಲ್ಲಿ ಬ್ರೇಕ್ಔಟ್ ಏನಾದರೂ ಕೊಟ್ಟರೆ, ಈ ಒಂದು ರೇಂಜಿಂದ ನಮಗೆ ಟಾಪಲ್ಲಿ ಬ್ರೇಕ್ಔಟ್ ಏನಾದರೂ ಕೊಟ್ಟರೆ, ನಮ್ಮ ನೆಕ್ಸ್ಟ್ ಟಾರ್ಗೆಟ್ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಒನ್ ಅರೌಂಡ್ 19,580. ಅಲ್ಲಿವರೆಗೂ ಹೋಗಲ್ಲ, ಬಟ್ ಸ್ಟಿಲ್ ವರ್ಸ್ಟ್ ಕಮ್ ವರ್ಸ್ಟ್ ಕೇಸ್ ನಮಗೆ ಅಲ್ಲಿವರೆಗೂ ಮಾರ್ಕೆಟ್ ಒಂದು ಮೂವ್ ಕೊಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಇದನ್ನು ಈ ರೇಂಜನ್ನು ನಾವು ಸ್ವಲ್ಪ ಕಟ್ ಡೌನ್ ಮಾಡ್ಕೊಳ್ಳೋಣ. ಸೊ ಇದು ಇಲ್ಲಿಂದ ಹಿಡಿದು ಅರೌಂಡ್ ದ ಲಾಸ್ಟ್ ಇದೊಂದು ಝೋನಲ್ಲಿ, ಸೊ 42 57ವರೆಗೂ 15 ಪಾಯಿಂಟ್ಸ್ ರೇಂಜನ್ನ ಒಂದು ಝೋನ್ ಇಟ್ಕೊಳ್ಳೋಣ. ಸೊ ಅದೊಂದು ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ನೀವು ನೋಡಿರ್ಬೋದು 1 2 3 4 5 6 7 8. ಸೊ ಇದು 8 ಟೈಮ್ಸ್ ಇಲ್ಲಿ ಒಂದು ನಮಗೆ ಒಂದು ಮೂಮೆಂಟ್ಸ್ ಇಲ್ಲಿ ಇನ್ನೂ ಹಿಂದೆ ತೊಗೊಂಡ್ರೆ 9 10 11 12. ಸೊ ಆಲ್ಮೋಸ್ಟ್ 13 14 ಇದು ನೋಡಿದ್ರೆ ನೀವು ದಿಸ್ ಬಿಕಮ್ಸ್ ಅ ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ನಾಳೆ ನಮಗೆ ಆ್ಯಕ್ಟ್ ಮಾಡುವ ಸಾಧ್ಯತೆಗಳು ತುಂಬ ಇರುತ್ತೆ. ಓಕೆ, ಸೊ ಇದು ನಮಗೆ ಮೇಲೆ ಮೂವ್ ಆಗೋದಂಥ ಸಂದರ್ಭದಲ್ಲಿ ಕೆಳಗಡೆ ನಾವು ಎಲ್ಲಿವರೆಗೂ ನೋಡ್ಬೋದು. ಸೊ ಲೆಟ್ ಅಸ್ ಟೇಕ್ ದಿಸ್ ಆಫ್, ಇದನ್ನು ತೆಗೆದು. ಸೊ ನಾನು ತಿರ್ಗಾ ಒಂದು ಫಿಬ್ ರಿಟ್ರೇಸ್ಮೆಂಟನ್ನು ಈ ಒಂದು ಇದರಿಂದ ಸೊ ಇಲ್ಲಿಗೆ ತೊಗೊಂಡಾಗ ನನಗೆ ಕೆಳಗಡೆ ಯಾವ ನಮಗೆ ಒಂದು ಟಾರ್ಗೆಟ್ಸ್ಗಳು ನೋಡಲಿಕ್ಕೆ ಸಿಗ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ 19,240 ಏನಾದರೂ ಬ್ರೇಕ್ ಆದಂಥ ಸಂದರ್ಭದಲ್ಲಿ ದಟ್ ಈಸ್ 1.69. ಅದು ಬಿಟ್ಟರೆ ನಮಗೆ ಪುಟ್ ಸೈಡಲ್ಲಿ ಇದೊಂದು ಇರುತ್ತೆ. ಇನ್ ಕೇಸ್ ಇದು 0.6 ನಾಳೆ ಮಾರ್ಕೆಟ್ ನಾನು ನಿಮ್ಗೆ ಅದು ಹೇಳ್ತೀನಿ, ಈ ಒಂದು ರೇಂಜ್ ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದು ನಾನು ಆರೆಂಜಲ್ಲಿ ಮಾರ್ಕ್ ಮಾಡ್ಕೊತೀನಿ. ಸೊ 0.6 ಏನಾದರೂ ಬ್ರೇಕ್ ಆದಂಥ ಸಂದರ್ಭದಲ್ಲಿ ನಾವು ಮಾರ್ಕೆಟನ್ನು ಅರೌಂಡ್ 1 ರೇಂಜ್ವರೆಗೂ ಬರಲಿಕ್ಕೆ ನಾವು ನೋಡ್ಬೋದು. ದಟ್ ಈಸ್ ಅರೌಂಡ್ 230ವರೆಗೂ ಮಾರ್ಕೆಟನ್ನು ನೋಡ್ಬೋದು. ದಿಸ್ ಬಿಕಮ್ಸ್ ಗ್ರೀನ್. ಓಕೆ, ಸೊ ಇನ್ ಕೇಸ್ ಇದನ್ನು ನಮ್ಗೆ ಏನಾದರೂ ಬ್ರೇಕ್ ಆದರೆ ಅರೌಂಡ್ 192. ಸೊ ಅದನ್ನೇನಾದರೂ ಇದಾದರೆ 144. ಇನ್ ಕೇಸ್ ನಮಗೆ ಇದು ಬ್ರೇಕ್ ಆದಂಥ ಸಂದರ್ಭದಲ್ಲಿ ಅರೌಂಡ್ 19,000ವರೆಗೂ ನಾವು ಕೆಳಗಡೆ ನೋಡಲಿಕ್ಕೆ ಸಿಗಬಹುದು ಇನ್ ಕೇಸ್ ಆಫ್ ಡೌನ್ ಮೂವ್ಮೆಂಟ್. ಓಕೆ, ಸೊ ಇಲ್ಲಿ ನಾನು ಒಂದು ಆರೆಂಜನ್ನು ಮಾರ್ಕ್ ಮಾಡಿದ್ದೆ. ಸೊ ಅದೇ ರೀತಿಯಲ್ಲಿ ನಮಗೆ ಟಾಪ್ ಇಂದ ನೋಡಿದ್ರೆ 0.3 ಎಲ್ಲಿಗೆ ಬರುತ್ತೆ ಅನ್ನೋದು ಚೆಕ್ ಮಾಡಿ ನೋಡೋಣ. 0.6 ಸಾರಿ 0.5 0.6. ಓಕೆ, 0.32 ನಮಗೆ ಬ್ರೇಕ್ ಆಗಬೇಕು. ಸೊ 0.32 ಬ್ರೇಕ್ ಆಗಬೇಕು ಅಂದರೆ ಅರೌಂಡ್ 19,366. ಓಕೆ,
ನಾನು ಸದ್ಯಕ್ಕೆ ಇದನ್ನು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಆರೆಂಜ್ ಆಗುತ್ತೆ. ಓಕೆ, ಸೊ ಇವಾಗ ಲೆಟ್ ಅಸ್ ಡ್ರಾ ಡೌನ್ ನಮ್ಮ ಕನ್ಕ್ಲೂಷನ್ಸನ್ನು ನಾವು ಇಲ್ಲಿ ಒಂದು ರೈಟನ್ನು ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾಳೆ ನಮಗೆ ಮಾರ್ಕೆಟ್ ಏನಾದರೂ ಈ ಒಂದು ಝೋನಲ್ಲಿ ಫ್ಲ್ಯಾಟ್ ಓಪನ್ ಆದರೆ 1982 19,320 ಅರೌಂಡ್ 40 ಪಾಯಿಂಟ್ಸ್ ಇಟ್ಕೊಂಡಿದ್ದೇನೆ ಇಲ್ಲಿ. 18,300 20 ಪಾಯಿಂಟ್ಸ್ ಅಪ್ ಆ್ಯಂಡ್ 20 ಪಾಯಿಂಟ್ಸ್ ಡೌನ್ ಫ್ರಮ್ ದ ಮಾರ್ಕೆಟ್ ಓಪನಿಂಗ್. ಸೊ ನಾಳೆ ಏನಾದರೂ ಈ ಝೋನಲ್ಲಿ ಮಾರ್ಕೆಟ್ ಏನಾದರೂ ಓಪನ್ ಆದಲ್ಲಿ, ಇದನ್ನು ನಾನು ಆರೆಂಜ್ ಮಾಡ್ಕೊತೀನಿ. ಓಕೆ, ಸೊ ನಾಳೆ ಮಾರ್ಕೆಟ್ ಏನಾದರೂ ಈ ಒಂದು ಝೋನಲ್ಲಿ ಓಪನ್ ಆಗಿ ಅರೌಂಡ್ 19,320 ಓಪನ್ ಆದರೆ, ಇಲ್ಲ 19,340 ಓಪನ್ ಆದರೆ, ಸೊ 19,340 ಓಪನ್ ಆದ್ರೂ ನಂದು ವ್ಯೂ ಬಂದ್ಬಿಟ್ಟು ಬುಲಿಶ್ ಆಗಿರುತ್ತೆ. ಸೊ ಅರೌಂಡ್ 19,341 19,363 ಇಲ್ಲಿ ಮಧ್ಯದಲ್ಲೆಲ್ಲಾದರೂ ಓಪನ್ ಆದರೆ ನಾನು ಇಲ್ಲಿ 19,365 ಲೈನ್ ಟಚ್ ಆಗಿ ಐ ವಿಲ್ ವೇಟ್ ಫಾರ್ ದ ಮಾರ್ಕೆಟ್ ಟು ಕನ್ಸಾಲಿಡೇಟ್ ಓವರ್ ಹಿಯರ್. ಅದಾದಮೇಲೆ ನಾನು ಅಪ್ ಟಾರ್ಗೆಟ್ಸ್ 19,400 ಮತ್ತು 19,448 ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇನ್ ಕೇಸ್ ಇಲ್ಲೆಲ್ಲಾದರೂ ಫ್ಲ್ಯಾಟ್ ಓಪನ್ ಆಯಿತು ಅಂತ ತಿಳ್ಕೊಳ್ಳಿ, 19,302 ಏನಾದರೂ ಓಪನ್ ಆಯಿತು. ಸೊ ಇಮಿಡಿಯೇಟ್ ಈ ಒಂದು ಲೈನ್ ಇದೆಯಲ್ಲ, ಈ ಒಂದು ಲೈನನ್ನು ಬ್ರೇಕ್ ಆದರೆ ನಾನು ಕಾಲ್ ಸೈಡ್ಗೆ ಎಂಟ್ರಿಯನ್ನು ತೊಗೊತೀನಿ. ಸೊ ಕಾಲ್ ಸೈಡ್ಗೆ ಎಂಟ್ರಿಯನ್ನು ಇಲ್ಲಾದರೂ ತೊಗೊಬೋದು 19,340 ವಿತ್ ದಿಸ್ ಲೈನ್ ಆ್ಯಸ್ ಸ್ಟಾಪ್ ಲಾಸ್. ಆಮೇಲೆ ಫಸ್ಟ್ ಟಾರ್ಗೆಟ್ ಇದಾಗುತ್ತೆ, ಸೆಕೆಂಡ್ ಟಾರ್ಗೆಟ್ ಇದಾಗುತ್ತೆ, ಥರ್ಡ್ ಟಾರ್ಗೆಟ್ ಇದಾಗುತ್ತೆ. ಸೊ ನಾಳೆ ತಿರ್ಗಾ ವಾಪಸ್ ಫ್ಲ್ಯಾಟ್ ಏನಾದರೂ ಓಪನ್ ಆಗಿ ಕೆಳಗಡೆ ಡೌನ್ ಮೂವನ್ನು ಕೊಟ್ಟರೆ, ಈ ಒಂದು ಲೈನನ್ನು ಕೆಳಗಡೆ ಬ್ರೇಕ್ ಮಾಡಿದ್ರೆ, ದೆನ್ ನಾನು ಈ ಒಂದು ಝೋನಲ್ಲಿ ಅರೌಂಡ್ 19,282 ಎಂಟ್ರಿಯನ್ನು ತೊಗೊಂಡು ಫಾರ್ ಪುಟ್, ದಿಸ್ ವಿಲ್ ಬಿ ಮೈ ಫಸ್ಟ್ ಟಾರ್ಗೆಟ್ ಅರೌಂಡ್ 19,230 ಮತ್ತು 19,240 ಮಧ್ಯದಲ್ಲಿ ನಾನು ಒಂದು ಟಾರ್ಗೆಟನ್ನು ನಾನು ಎಕ್ಸಿಟ್ ಮಾಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಟಾರ್ಗೆಟ್ 19,192 ಆಗುತ್ತೆ. ಸೊ ಅದು ಬಿಟ್ಟರೆ 19,145 ಇಲ್ಲ 19,160 ನಮಗೆ ಟಾರ್ಗೆಟ್ ಸಿಗುತ್ತೆ. ಇದನ್ನು ನಾನು ಐ ವಿಲ್ ಮೂವ್ ಇಟ್ ಟು 19,160 ಬಿಕಾಸ್ 19,160 ನಾವು ತುಂಬ ದಿನದಿಂದ ಟಾರ್ಗೆಟ್ ಮೀಟ್ ಆಗಬೇಕು ಅನ್ನೋದನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಇನ್ನೊಂದು ಟಾರ್ಗೆಟ್ ಆಗುತ್ತೆ. ಸೊ ಈ ಒಂದು ಲೈನ್ಸ್ಗಳನ್ನ ನಾವು ನೆನಪಿಟ್ಕೊಂಡ್ರೆ, ಸೊ ನಾಳೆ ನಾವು ನಮ್ಮ ಒಂದು ಟ್ರೇಡನ್ನು ಸುಲಭವಾಗಿ ಮಾಡ್ಬೋದು. ಸೊ ನಾಳೆ ಈಗಾಗಲೇ ಮಾರ್ಕೆಟ್ ವಾಪಸ್ ನಮಗೆ ಇಲ್ಲಿ ರೆಸಿಸ್ಟೆನ್ಸ್ ಝೋನನ್ನು ಬ್ರೇಕ್ ಮಾಡೋ ಒಂದು ಸಿಚುವೇಶನ್ಗೆ ಬಂದಿರೋದ್ರಿಂದ ನನ್ನ ವ್ಯೂ ಬಂದು ಬುಲಿಶ್ ಆಗೇ ಇರುತ್ತೆ. ಸೊ ನಾವು TP1 TP2 ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ನನ್ನ ಎಂಟ್ರಿ ಎಲ್ಲೆಲ್ಲಿರುತ್ತೆ ಅದನ್ನು ನಾನು ಮಾರ್ಕ್ ಮಾಡಿ ಹೇಳ್ತೀನಿ ನಿಮಗೆ. ಇದು ಎಂಟ್ರಿ ಫಾರ್ ಕಾಲ್. ಈ ಒಂದು ಝೋನ್ ಬಂದು ಇದು ನನಗೆ ಎಂಟ್ರಿ ಫಾರ್ ಕಾಲ್ ಆಗುತ್ತೆ. ಓಕೆ, ನಾನಿಲ್ಲಿ ಎಂಟ್ರಿಯನ್ನು ಕೊಡ್ತೀನಿ. ಸೊ ಆಮೇಲೆ ನನಗೆ ಪುಟ್ಟಿಗೆ ಇದೊಂದು ಲೈನ್ ನನಗೆ ಎಂಟ್ರಿ ಫಾರ್ ಪುಟ್ ಆಗುತ್ತೆ. ಎಂಟ್ರಿ ಫಾರ್ ಪುಟ್ ಸೈಡ್, ಎಂಟ್ರಿ ಫಾರ್ ಪುಟ್ ನನಗೆ ಇಲ್ಲಾಗುತ್ತೆ. ಸೊ ಆಮೇಲೆ ಇದು ನನ್ನ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಏರಿಯಾ. ಸೊ ಇದಾದಮೇಲೆ ನಂದು ಟೇಕ್ ಪ್ರಾಫಿಟ್ 1 ಬಂದು ಇದು ನನ್ನ ಟೇಕ್ ಪ್ರಾಫಿಟ್ 1 ಆಗುತ್ತೆ. ಟೇಕ್ ಪ್ರಾಫಿಟ್ 1 ಫಾರ್ ಕಾಲ್, ಇದು ನನ್ನ ಟೇಕ್ ಪ್ರಾಫಿಟ್ 1 ಆಗುತ್ತೆ. ಇದು ನನ್ನ ಟೇಕ್ ಪ್ರಾಫಿಟ್ 2 ಆಗಿರುತ್ತೆ. ಆಮೇಲೆ ಟಾಪಲ್ಲಿ ನಾನು ಇದು ಟೇಕ್ ಪ್ರಾಫಿಟ್ 3 ಆಗಿರುತ್ತೆ. ಸೊ ನನಗೆ ಕೆಳಗಡೆ ಬುಲಿಶ್ ಬೇರಿಶ್ ವ್ಯೂ ಬಂದರೆ ಯಾವ ರೀತಿ, ನನಗೆ ಎಂಟ್ರಿ ಝೋನ್ ಇದಾಯಿತು ಪುಟ್ಟು. ಸೊ ನಂದು ಇಲ್ಲಿ ಟೇಕ್ ಪ್ರಾಫಿಟ್ ಬಂದು, ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಟೇಕ್ ಪ್ರಾಫಿಟ್ ಝೋನ್, ಟೇಕ್ ಪ್ರಾಫಿಟ್ 1. ಸೊ ನೆಕ್ಸ್ಟ್ ಇದು ನಂದು ಟೇಕ್ ಪ್ರಾಫಿಟ್ 2 ಆಗಿರುತ್ತೆ. ಅದಾದಮೇಲೆ ಟೇಕ್ ಪ್ರಾಫಿಟ್ 3 ಇದಾಗಿರುತ್ತೆ. ಸೊ ವರ್ಸ್ಟ್ ಕಮ್ ವರ್ಸ್ಟ್ ಇದನ್ನು ಡ್ರಾಪ್ ಆದರೆ ಟೇಕ್ ಪ್ರಾಫಿಟ್ 4 ಕೆಳಗಡೆ ಒಂದು ಸ್ಮಾಲ್ ಒಂದು ರಿಟ್ರೇಸ್ಮೆಂಟ್ಗೆ ನಾವಿಲ್ಲಿ ಒಂದು ವೆಯ್ಟ್ ಮಾಡ್ಬೋದಾಗತ್ತೆ. ಓಕೆ ಅಲ್ವಾ? ಆಲ್ ರೈಟ್, ಸೊ ದಿಸ್ ಇಸ್ ದ ಸಮರಿ ಫಾರ್ 29th. ನಾಳೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅಂತ. ಸೊ ನಾಳೆ ಮಾರ್ಕೆಟ್ ಟೆನಿ ಕಾಸ್ಟ್ ನಮಗೆ 19,448 ಇಲ್ಲಾಂದರೆ 19,145 ಮಧ್ಯ ಕ್ಲೋಸ್ ಆಗುವ ಸಾಧ್ಯತೆಗಳು, ಅಂದರೆ ಅಲ್ಲಿಯವರು ರೀಚ್ ಆಗಿ ವಾಪಸ್ ರಿಟ್ರೇಸ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ. ನಾವು ಆಗಲೇ ವೆಡ್ಜ್ನ ವಾಪಸ್ ವಿ ಹ್ಯಾವ್ ಕಮ್ ಬ್ಯಾಕ್, ವಿ ಹ್ಯಾವ್ ಕಮ್ ಎಂಟರ್ಡ್ ಇನ್ ಟು ದ ಟ್ರಯಾಂಗಲ್. ಸೊ ಈ ಟ್ರಯಾಂಗಲ್ ಯಾವಾಗ ಬೇಕಾದರೂ ಅಪ್ ಸೈಡ್ ಬ್ರೇಕ್ ಆಗ್ಬೋದು. ಸೊ ಫ್ರಮ್ ಅ ಲಾಂಗ್ ಟೈಮ್ ವಿ ಆರ್ ವೇಟಿಂಗ್ ಫಾರ್ ದಿಸ್ ಟು ಬ್ರೇಕ್ ಅಪ್ ಸೈಡ್. ಬಟ್ ಇಲ್ಲಿ ನೆನ್ನೆವರೆಗೂ ಬುಲಿಶ್ ಬೇರಿಶ್ ವ್ಯೂ ಆಗಿತ್ತು. ಬಟ್ ಇವತ್ತು ವಾಪಸ್ ನಮಗೆ ಮಾರ್ಕೆಟ್ ಹ್ಯಾಸ್ ಗಿವನ್ ಅಸ್ ಅ ಬುಲಿಶ್ ವ್ಯೂ ಪ್ರೊವೈಡೆಡ್ ಇಟ್ ಡಸಂಟ್ ಬ್ರೇಕ್ ಆರ್ 19,281 ಲೈನ್.
ಸೊ ನಾಳೆ ಯಾವ ರೀತಿ ಒಂದು ಟ್ರೇಡ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಿ ನೋಡೋಣ. ಸೊ ಹ್ಯಾಪಿ ಟ್ರೇಡಿಂಗ್ ಎಲ್ಲರಿಗೂ. ಹ್ಯಾವ್ ಅ ವೆರಿ ಗುಡ್ ಪ್ರಾಫಿಟ್ ಟುಮಾರೋ. ಸೊ ಅಗೇನ್ ನಾನು ಯಾವಾಗಲೂ ಹೇಳ್ದಂಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಸೇವ್ ಅಪ್ ಆನ್ ಯುವರ್ ಕ್ಯಾಪಿಟಲ್. ಪ್ಲೀಸ್ ಹ್ಯಾವ್ ಯುವರ್ SLs. ಇಲ್ಲಿ ನೋಡಿ, ಸೊ ನೀವು ನೋಡಿದರೆ, ಸೊ ದೀಸ್ ಆರ್ ಮೈ ಟ್ರೇಡ್ಸ್. ಸೊ ನಾವು ಪರ್ಸೆಂಟೇಜ್ ನಮಗೆ ಕಮ್ಮಿ ಬಂದರೂ ಪರವಾಗಿಲ್ಲ, ವಿ ಶುಡ್ ನಾಟ್ ಗಿವ್ ಆರ್ ಟ್ರೇಡ್ಸ್, ಅಂದರೆ ನಾವು ನಮ್ಮ ಕ್ಯಾಪಿಟಲನ್ನು ಮಾರ್ಕೆಟ್ಗೆ ಕಳ್ಕೊಳ್ಬಾರದು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅವರ ಅಭಿಪ್ರಾಯ. ಇಲ್ಲಿ ನೋಡಿ, ಇಲ್ಲಿ ನಾನು ಈ ಒಂದು ರೆಡ್ ನಂದು ಯಾವಾಗಲೂ ಎಂಟ್ರಿ ಲೈನ್ ಏನಿರುತ್ತೆ, ಸೊ ದಿಸ್ ವಿಲ್ ಬಿ ಆರ್ ಎಂಟ್ರಿ ಲೈನ್, ದಟ್ ಈಸ್ 20 EMA ಲೈನ್. ಸೊ ಈ 20 EMA ಲೈನಲ್ಲಿ ಎಂಟ್ರಿ ತೊಗೊಂಡ್ವಿ, ಬಟ್ ಅನ್ಫಾರ್ಚುನೇಟ್ಲಿ ವೆನ್ ಇಮಿಡಿಯೇಟಾಗಿ ನಮ್ಗೆ ಮಾರ್ಕೆಟ್ ಯಾವಾಗ ಮೂವ್ ಆಗುತ್ತೆ ಅಂತ ಗೊತ್ತಾಯಿತು, ನಾವಿಲ್ಲೊಂದು ಒಳ್ಳೆಯ ಒಂದು ಸ್ಮಾಲ್ ಪ್ರಾಫಿಟ್ ಲಾಸಲ್ಲಿ ನಾವು ಎಕ್ಸಿಟನ್ನು ಹಾಕ್ತೀವಿ. ಸೊ ಸಮಥಿಂಗ್ ಸಿಮಿಲರ್ ಓವರ್ ಇಯರ್. ಇಲ್ಲಿ ಎಂಟ್ರಿ ವಿ ಆರ್ ವೇಟಿಂಗ್ ಫಾರ್ ದ ಬ್ರೇಕ್ಔಟ್ ಆಗಿಲ್ಲ ವಿತ್ ಇಟ್ಸ್ ಓಕೆ, ನಮ್ಮ ಪ್ರಾಫಿಟ್ ಬಂದಿಲ್ಲ ಅಂದರೂ ಇನಿಷಿಯಲಿ ಸರಿ ಇಲ್ಲ, ಬಟ್ ನಾವು ವಿ ವಿಲ್ ನಾಟ್ ಗಿವ್ ಎನಿ ಲಾಸಸ್ ಟು ದ ಮಾರ್ಕೆಟ್. ಸೊ ಇಲ್ಲಿ ಇದು ಮಾಡಿದ್ವಿ. ಇಲ್ಲಿ ನೋಡಿದ್ರೆ ನೋಡಿ, ನಾವು ಇಲ್ಲಿ ಏನಾದರೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ, ಸೊ ಈ ಒಂದು ದೊಡ್ಡ ಕ್ಯಾಂಡಲ್ ಏನಾಯಿತು, ದಿಸ್ ವುಡ್ ಹ್ಯಾವ್ ಟೇಕನ್ ಆರ್ ಸ್ಟಾಪ್ ಲಾಸಸ್. ಇಲ್ಲಿ ನೀವು ನೋಡಿರ್ಬೋದು, ನನ್ನ ರೆಡ್ ಲೈನ್ ಇಲ್ಲಿಗೆ ಸ್ಟಾಪ್, ಇದರ ಎಂಟ್ರಿದ್ದು ರೆಡ್ ಲೈನ್ ನನಗೆ 10% ಇಲ್ಲಿಗೆ ಸ್ಟಾಪ್. ದಿಸ್ ಬೋತ್ ವುಡ್ ಹ್ಯಾವ್ ಟೇಕನ್ ಆರ್ SL ಆ್ಯಂಡ್ ಇಟ್ ವುಡ್ ಹ್ಯಾವ್ ಗಾನ್. ಸೊ ಎಲ್ಲರೂ ಹೇಳ್ತಾರೆ, ಏನಂತ ಹೇಳ್ತಾರೆ, ಇಲ್ಲ ನಾವು SL ಇಟ್ಟಿದ್ವಿ, ನಮ್ಮ SL ಹಿಟ್ ಆಯಿತು, SL ಹಿಟ್ ಆಗ್ತಿದ್ದಂಗೆ ಮಾರ್ಕೆಟ್ ಮೇಲೆ ಹೋಯಿತು ಅಂತ. ಇಲ್ಲಿ ನೋಡಿ, ಸೇಮ್ ಇಟ್ ಈಸ್ ದ ಸೇಮ್ ಸಿಮಿಲರ್ ವೇ. ಮಾರ್ಕೆಟ್ ಇಲ್ಲಿವರೆಗೂ ಬಂತು, SL ಎಲ್ಲಾರ್ದು ತೊಗೊಂತು, ದಿಸ್ ಇಸ್ ಕಾಲ್ಡ್ ಎಸ್ SL ಹಂಟಿಂಗ್. SL ಎಲ್ಲಾರ್ದು ತೊಗೊಂತು. ಸೊ ಮಾರ್ಕೆಟ್ ಕೆಳಗಡೆ ಬೀಳಲೇಬೇಕಿತ್ತು. ಬೀಳೋದಕ್ಕಿಂತ ಮುಂಚೆ ಇದು ಬಿಲ್ಡಪ್ ಏನಾಗಿರುತ್ತೋ, ಸೊ ಇವಾಗ ಫಾರ್ ಎಕ್ಸಾಂಪಲ್ 1:02 ಹಿಡಿದು 1 ಗಂಟೆಯಿಂದ ಈ 2 ಗಂಟೆವರೆಗೂ 1 hour ಸ್ವಲ್ಪ ಜನ ಕಾಲ್ ಸೈಡಲ್ಲಿ ಕುಂತಿರ್ತಾರೆ, ಸ್ವಲ್ಪ ಜನ ಪುಟ್ ಸೈಡಲ್ಲಿ ಕುಂತಿರ್ತಾರೆ ಅಲ್ವಾ. ಸೊ ಏನಂತ ಕನ್ಸಿಡರಿಂಗ್, ಸ್ವಲ್ಪ ಜನ 50% ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ, 50% ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ. ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ, ಇದನ್ನೊಂದು ಆ್ಯಾವ್ರೇಜಿಂಗಾಗಿ ನಾವು ತೊಗೊಂಡ್ರು ಮಾರ್ಕೆಟ್ ಇಲ್ಲಿ ಏನು ಮಾಡಿದೆ, ಮಾರ್ಕೆಟ್ ಮೊದಲು ಮಾರ್ಕೆಟ್ ಇವಾಗ ಕೆಳಗಡೆ ಬೀಳೋದಂತೂ ಖಂಡಿತ ಆಯಿತು ಅಲ್ವಾ. ಏನು ಮಾಡ್ತು, ಒಂದು ಸ್ಟ್ರಾಂಗ್ ಕ್ಯಾಂಡಲನ್ನು ಕೊಡ್ತು, ಕಾಲ್ ಸೈಡಲ್ಲಿ ಅಂದರೆ ಪುಟ್ ಸೈಡಲ್ಲಿ ಕುಂತಿರೋರಿಗೆ ಎಕ್ಸಿಟ್ ಮಾಡ್ತು ಇಲ್ಲಿಂದ. ಅದಾದಮೇಲೆ ಏನು ಮಾಡ್ತು, ಮಾರ್ಕೆಟ್ ಇಮಿಡಿಯೇಟ್ಲಿ ಮೇಲಕ್ಕೆ ಬಂತು. ಸೊ ಪೀಪಲ್ ಥಾಟ್ ಇನ್ನೂ ಕೆಳಗಡೆ ಬೀಳುತ್ತೆ, ಕಾಲ್ ಸೈಡ್ ಮೇಲೆ ಹೋಗುತ್ತೆ ಅಂತ. ಬಟ್ ಇಲ್ಲಿ ಏನು ಮಾಡ್ತು, ಇಮಿಡಿಯೇಟ್ ಒಂದು ಸ್ಪೈಕ್ ಕೊಟ್ಟು ಇಲ್ಲಿಂದ ನೀವು ನೋಡಿರ್ಬೋದು ಅರೌಂಡ್ 10% ಎಲ್ಲಿ ಬರುತ್ತೆ, 8, 9, 10%. ಇಲ್ಲಿಂದ ವಾಪಸ್ ತಿರ್ಗಾ ಮಾರ್ಕೆಟ್ ಫಾಲ್ ಆಗಿ ಕಾಲಲ್ಲಿ ಕುಂತಿರೋರ್ನೆಲ್ಲ SL ತಿನ್ಕೊಂಡು ಹೋಯಿತು. ಅದಾದಮೇಲೆ ಏನಾಯಿತು, ಮಾರ್ಕೆಟ್ ತಿರ್ಗಾ ಡೌನ್ ಫಾಲ್ ಕೊಟ್ಕೊಂಡು ಬಂದಿದೆ. ಸೊ ಇಲ್ಲಿಂದ ಇದನ್ನು ಪ್ರಾಪರಾಗಿ ಕ್ಯಾಚ್ ಮಾಡಿದರೆ, ಇಲ್ಲಿ ನೋಡಿ, ನೀವು ನೋಡಿರ್ಬೋದು, ಇದೊಂದು ಟ್ರೆಂಡ್ ಲೈನನ್ನು ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ನಾನು ಅಪ್ಕಮಿಂಗಿಂದ ಟ್ರೆಂಡ್ ಲೈನ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡಿರ್ಬೋದು ಏನು ಎಕ್ಸಾಕ್ಟಾಗಿ ಇಲ್ಲಿಗೆ ಬಂದು ತೊಗೊಂಡೋಗಿದೆ ಅಂತ. ಬಟ್ ಇಷ್ಟೊಂದು ಗೊತ್ತಿದ್ರೂ ನಾನು ಇದನ್ನು ಕ್ಯಾಪ್ಚರ್ ಮಾಡೋಕ್ಕಾಯ್ತಾ ಮಾರ್ಕೆಟಲ್ಲಿ? ದ ಆನ್ಸರ್ ಇಸ್ ನೋ. ಬಿಕಾಸ್ ನಾನು ಇನ್ನು ಇವಾಗ ಕಲಿತಾ ಇದ್ದೀನಿ, ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ದೀಸ್ ಆರ್ ಸಮ್ ಸರ್ಟನ್ ಥಿಂಗ್ಸ್ ವಿಚ್ ಐ ಆಮ್ ಲರ್ನಿಂಗ್. ನಾನು ಚಾರ್ಟ್ ಮೇಲೆ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನೋ, ನನಗೆ ಅಷ್ಟು ಮಾರ್ಕೆಟ್ ಮೂವ್ಮೆಂಟ್ಸ್ ಹೆಂಗಿರುತ್ತೆ, ಎಲ್ಲಿರುತ್ತೆ, ವೊಲಟೈಲಿಟಿ ಎಲ್ಲಿ ಬರುತ್ತೆ, ವಾಲ್ಯೂಮ್ ಎಲ್ಲಿರುತ್ತೆ, ಇದು ನನಗೆ ಬರ್ತಾ ದಿನ ಬಿಟ್ಟು ದಿನ ನನಗೂ ಅರ್ಥ ಆಗ್ತಾ ಇದೆ. ಸೊ ಮೊದಲಾಗಿದ್ದರೆ ನಾನು ಏನು ಮಾಡ್ತಿದ್ದೆ, ಇಲ್ಲಿ ತೊಗೊಂಡು ಐ ಯೂಸ್ ಟು ವೇಟ್ ನಾನು 10%ಗೆ ಅಂತ, ಬಟ್ 10% ಓಡಿಸ್ಕೊಂಡು ಹೋಗ್ತಾ ಇತ್ತು. ಸೊ ನೀವು ಇಲ್ಲಿ ನೋಡಿದ್ರೆ ದಿಸ್ ಮೇಜರ್ ಲಾಸ್ ಇಸ್ ಬಿಕಾಸ್ ಆಫ್ ದ್ಯಾಟ್. ನೀವು ಈ ಒಂದು ಇದರಲ್ಲಿ ನೋಡಿದ್ರೆ ನಂದಿಲ್ಲಿ ಅರೌಂಡ್ 73,000 ಏನು ಹೋಗಿದೆಯೋ, ಪ್ಲಸ್ ಇಲ್ಲಿ 25,000 ಏನು ಹೋಗಿದೆಯೋ, ಇದು 5% ಲಾಸ್ ನಾನು ಕಳ್ಕೊಂಡೆ. ಇಲ್ಲಿ 10%ಕ್ಕಿಂತ ಜಾಸ್ತಿ ಅರೌಂಡ್ 26% ನಾನು ಇಲ್ಲಿ ಲಾಸನ್ನು ತೊಗೊಂಡೆ. ಸೊ ಅದೇ ನಾನು ಸ್ಟಾಪ್ ಲಾಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿಕೊಂಡು, ನಾನು ಆದರೂ ಎಷ್ಟು ಮಿನಿಮೈಸ್ ಮಾಡ್ಕೊಂಡು ನಾನು ಅದನ್ನು ಕಟ್ ಶಾರ್ಟ್ ಮಾಡ್ಕೊಂಡು ಹೋಗಿದ್ದಿದ್ರೆ, ಸೊ ಐ ವುಡ್ ಹ್ಯಾವ್ ಸೇವ್ಡ್ ಅ ಲಾಟ್ ಆಫ್ ಮನಿ ಅಲ್ವಾ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಕ್ಯಾಪಿಟಲನ್ನು ಸೇವ್ ಮಾಡಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ₹1 ಮಾರ್ಕೆಟ್ ಕೊಟ್ಟರು, ನಾವು ಮಾರ್ಕೆಟಿಂದ ಬರೀ ₹1 ತೊಗೊಂಡ್ರು ಚಿಂತೆ ಇಲ್ಲ. ವಿ ಶುಡ್ ನಾಟ್ ಬಿ ಗಿವಿಂಗ್ ₹10 ಟು ದ ಮಾರ್ಕೆಟ್. ಓಕೆ, ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಟ್ರೇಡ್ಸ್ಗಳನ್ನು ಮಾಡಿಕೊಂಡು ಮಾಡಿ. ದಯವಿಟ್ಟು ನಿಮ್ಮ ಕ್ಯಾಪಿಟಲನ್ನು ಕಳ್ಕೊಂಬೇಡಿ, ನಿಮ್ಮ ಕ್ಯಾಪಿಟಲನ್ನು ಸೇವ್ ಮಾಡಿಕೊಡಿ. ಹ್ಯಾವ್ ಅ ವಂಡರ್ಫುಲ್ ಡೇ. ಬಾಯ್.